ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಫಸಲು ಹಾಳಾಗ್ತಾ ಇದೆ. ಈ ಬಿಸಿಲಿಗೆ ಒಣಗೋಗ್ತದೆ. ಯಾರು ಜವಾಬ್ದಾರಿ, ಯಾರು ಹೊಣೆ? ಕಳ್ಳರು ಕಾಕರು ಹಾರ ಹಾಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡ್ತಾರೆ. ಅವ್ರನ್ನ ಯಾರು ಕೆಣಕಲ್ಲ. ಅವ್ರ ಮೇಲೆ ಯಾವ ಕಾನೂನು ಇಲ್ಲ. ರೋಡ್ ಮಾಡ್ತಾರೆ, ಕಳಪ ರೋಡು, ಕೋಟಿ ಗಟ್ಟಲೆ ರೋಡ್, ಕಳಪ ರೋಡು, ಅವ್ರ ಮೇಲೆ ಕೇಸ್ ಇಲ್ಲ. ಎಷ್ಟು ಆಸ್ತಿಗಳು ನುಂಗ್ತಾನೆ, ಗೋಮಾಳಗಳು ನುಂಗ್ತಾನೆ, ಅವ್ರ ಮೇಲೆ ಯಾರ ಮೇಲೂ ಕೇಸ್ ಇಲ್ಲ. ಇವತ್ತು ಏನೋ ಸಿಂಗಲ್ ಪೇಜ್ ಕರೆಂಟ್ ಹಾಕೋಣ ಅನ್ಬಿಟ್ಟು ನಿಜಪ್ಪ ರೈತರು ಬೆಳೆ ಒಣಗ್ತಾ ಇದೆ, ಓಟ್ಸ್ ಯಾರು ಕೊಡ್ತಾ ಇದೋ? ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ. ಯಾವ ಅಕ್ರಮ? ಎಷ್ಟು ಕೋಟಿ ಅನ್ಯಾಯ ಮಾಡ್ತಾರೆ, ಎಷ್ಟು ಕೋಟಿ ಲೂಟಿ ಮಾಡ್ತಾ ಇದಾರೆ. ರೈತರು ಕರೆಂಟ್ ಹಾಕೊಂಡು ಯಾರಿಗೆ ಬೆಳೆದು ಕೊಡ್ತಾ ಇದಾರೆ? ಈರುಳ್ಳಿ ಬೆಳೆದ ಈರುಳ್ಳಿ ತಿನ್ಕೊಳ್ಳೋಣ, ಒಬ್ಬನೇ ತಿನ್ಕೊಳ್ಳೋಣ. ಭತ್ತ ಬೆಳೆದ್ರೆ ಒಬ್ಬ ತಿನ್ಕೊಳ್ಳೋಣ. ನಾವು ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಕಡಿಮೆ ರೇಟಲ್ಲಿ. ರಾಜಕಾರಣಿಗಳೇ, ಅಧಿಕಾರಿಗಳೇ, ಭ್ರಷ್ಟ ಅಧಿಕಾರಿಗಳೇ ತಿಳ್ಕೊಳ್ಳಿ. ಏನೇಳು ಕೂತ್ಕೊಂಡು ಬರ್ದವ್ನು 1 ಲಕ್ಷ 2 ಲಕ್ಷ ಸಂಬಳ. ನಾವು 9 ಗಂಟೆಯಿಂದ 4 ಗಂಟೆಗೆ ದುಡಿದ್ರು ನಂಗೆ 400 ರೂಪಾಯಿ. ಅಲ್ಲಿ ಒಬ್ಬ ಗುಮಾಸ್ತ್ರಿಗೆ 50,000 ಕೊಡ್ತಾರೆ. ಇದ ಕಾನೂನು?